ನಮ್ಮ ಮನ್ಯಾಗ ನೋಡ್ರಿ ಪ್ರತಿದಿನಾನು ರೊಟ್ಟಿ 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 ತಿಂದು ಬೇಸ್ರ ಆಕತ್ರಿ. ನಾನು ಜಾಸ್ತಿ ಮೊದಲು ಚಪಾತಿ ಇಷ್ಟಪಡ್ತೀನಿ, ಆದ್ರೆ ರೊಟ್ಟಿ ಇಲ್ಲಿ ತಿಂದು ಈಗ ರೊಟ್ಟಿನ ಇಷ್ಟ ಅನ್ಸತಿ. ಅನ್ನ ಉಂಡ್ರೆ ಹೊಟ್ಟೆ ಹಸಿವು ಮತ್ತು ಹಸುವಾದಂಗೆ ಅನ್ಸತ್ರಿ. ಅದಕ್ಕೆ ಇವತ್ತಿನ ಲಾಗ್ ಹೆಂಗೈತಿ ಅಂತ ಹೇಳಿ ನೋಡ್ಕೊಂಬರೋಣ್ರಿ. ಇನ್ನೊಂದು ಏನಂದ್ರೆ ಈ ಜುಣ್ಕ ಮಾಡ್ರಿ ನೀವು, ಅನ್ನಕ್ಕೂ ಹೊಂತತ್ರಿ ರೊಟ್ಟಿಗೂ ಹೊಂತತಿ. ಎರಡು ಥರ ಪಲ್ಯ ಮಾಡೋ ಅವಶ್ಯಕತೆನೇ ಇಲ್ಲ, ಸಾರು ಮಾಡಬೇಕು ಪಲ್ಯ ಮಾಡಬೇಕು ಅನ್ನೋದು. ಈ ಥರ ಬಿಸಿ ಬಿಸಿ ರೊಟ್ಟಿ ಬಿಸಿ ಬಿಸಿ ಜುಣ್ಕ ಸ್ವಲ್ಪ ಚಟ್ನಿ ಮೊಸರು ಹಚ್ಕೊಂಡು ತಿಂದ್ರೆ ತುಂಬ ಮಸ್ತ್ ಇರ್ತೈತಿ. ನಮ್ಮ ಮನ್ಯಾಗ ಎಲ್ಲರೂ ಕಪಾಸ ಸಂಬಂಧ ನಾ ಮೊಸರು ಮಾಡತ್ತಿಲ್ರಿ. ಈಗ ಸಾಯಂಕಾಲ ಟೈಮಿಗೆ ಅಂದ್ರೆ ರೊಟ್ಟಿ ಮಾಡ್ಕೊಂತ ಮುಂಚೆ ನನ್ನ ಮಗಳನ್ನ ಒಂದು ಸ್ವಲ್ಪ 5:30 ಸುಮಾರು ಇದು ಏನು ಮಾಡ್ತಾನೆ ಯಜಮಾನ್ರ ಮನೆ ಇರ್ತಾರೆ, ಈಕಿನ ಕರ್ಕೊಂಡು ಹೋಗ್ತೀನಿ ರೀ. ಈಕಿನ ಕರ್ಕೊಂಡು ಹೋಗಿ ಒಂದು 2-3 ರೌಂಡ್ ನಾ ಅಡ್ಡಾಡಿ ಆಮೇಲೆ ಒಂದು ಅರ್ಧ ತಾಸು ಮಣ್ಣೊಳಗೆ ಆಡಿಸ್ತಾನೆ ರೀ. ಹುಡುಗರು ಈ ಥರ ಬರೆಗಾಲೇ ಅಂದ್ರೆ ಚಪ್ಪಲ್ ಹಾಕೋದನ್ನ ಹುಡುಗರು ಆಟ ಆಡ್ಬೇಕಂತ ಹೊಲದಾಗ. ಹುಡುಗರಿಗೆ ಅಂದ್ರೆ ಏನಂದ್ರೆ ಮ್ಯಾಗ್ನೆಟಿಕ್ ಪವರ್ ಜಾಸ್ತಿ ಆಕತಿ ಅಂತಾರೋ. ಅದಕ್ಕಾಗಿ ಇಲ್ಲಿ ನೋಡ್ರಿ ಮನೆಗೆ ಬಂದು ರೀ ಆಕಿನ ಒಟ್ಟು ಹೋಮ್ವರ್ಕ್ ಮಾಡ್ಸೀನಿ ರೀ. ಹೋಮ್ವರ್ಕ್ ಮಾಡಿಸೋಕ್ಕೆ ನಮ್ದು ರೂಟೀನ್ ಏನಂದ್ರೆ ರೊಟ್ಟಿ ಮಾಡಬೇಕು, ಇನ್ನು ಕ್ಲೀನಿಂಗ್ ಎಲ್ಲ ಮಾಡ್ಬೇಕಂತ ಹೇಳಿ ರೊಟ್ಟಿ ಮಾಡತ್ತೀನಿ ರೀ. ಇದನ್ನು ಯಜಮಾನ್ರ ಹಿಟ್ಟು ಮೀದ ಬಿಸ್ಕೊಂಬಂದಾರ ನಮ್ಮ ಹಸ್ಬೆಂಡ್ ರೀ. ಹಿಟ್ಟದ್ದೆಲ್ಲ ಜಿಗಟ್ ಆರಿಬಿಟ್ಟೈತಿ, ಹರ್ಕ ಮುರ್ಕ ಆಗತ್ತಾವು, ನೋಡಿ ಬರ್ರಿ ಇಲ್ಲಿ ಅಂತ ಕರಿಯತ್ತೀನಿ ಅವ್ರಿಗೆ. ಇರುವತ್ತವು ಮಾಡಿಬಿಡುವ, 2-4 ರೊಟ್ಟಿ ಮಾಡ್ತೀವಿ ಏನಂತ ಅವ್ರು ಅನ್ನತ್ತಿರು. ನಾ ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಯಜಮಾನ್ರು ನಾನು ಏನೋ ಒಂದು ಜಗಳ ಮಾಡ್ಬೇಕಲ್ಲ ರೀ, ನಾನು ಇನ್ನೂ ಕಡಿಮೆ ಆಗ್ತಾನೆ ರೀ. ಯಾಕಂತಂದ್ರೆ ನಂದು ವಯಸ್ಸು ಕಡಿಮೆ ಅನಿಸ್ತತೆ ರೀ ರಿಯಲಾಗಿ ಮಾತಾಡುವಾಗ. ನಮ್ಮ ಯಜಮಾನ್ರು ಹೊರಗಿನವ್ರಿಗೆ ಅನಿಸ್ತತಿ ಫುಲ್ ಜಗಳ ಮಾಡತ್ತಾರಪ್ಪ ಅನ್ನೋರಂಗೆ ಅನಿಸ್ತತಿ. ಹಾಗಾಗಿ ನಾವು ಅವ್ರ ಜೊತೆ ಹೆಚ್ಚು ಭಾಗವಹಿಸಕ್ಕೆ ಹೋಗಲ್ಲ ರೀ. ಇನ್ನೊಂದಕ್ಕೂ ಅಷ್ಟೇ ಸುಮ್ಮನೆ ಸೂಕ್ಷ್ಮ ಅಷ್ಟೇ ಹೇಳಿ ಬಿಟ್ಬಿಡ್ತಾನೆ ರೀ. ಜಾಸ್ತಿ ವಾದ ಹಾಕಿ ಹೆಂಗೆ ಮಾಡೋಕ್ಕಂದ್ಲು ಅವ್ರು ಬಾಯ್ ಮಾಡ್ತಾರೆ ರೀ. ಅಲ್ಲಿ ಏನು ಅನಿಸ್ತೈತಿ ಹೊರಗಿನ ಮಂದಿಗೆ, ಏನು ದಿನ ಜಗಳ ಮಾಡ್ತಾರೆ ಆಂಬಲ್ಲಿ ಅವ್ರು ಅನ್ನೋಂಗೆ ಅವ್ರು ಅನಿಸ್ತತಿ. ಅದಕ್ಕಾಗಿ ನಾನು ಜಾಸ್ತಿ ಅವ್ರ ಜೊತೆ ಗುದ್ದಾಡಕ್ಕೆ ಹೋಗೋದಿಲ್ಲ ರೀ. ಸುಮ್ಮನೆ ಹಿಂಗೆ ಅಷ್ಟೇ ಹೇಳಿ ಸುಮ್ಮನೆ ಇದ್ಬಿಡ್ತಾನೆ. ತೋರಿಸ್ಬಿಡ್ತಾನೆ ರೀ, ನಾ ಹಿಂಗೆ ಆಗತ್ತಾವು ನೋಡು, ಮತ್ತು ಹಿಂಗೆ ರೊಟ್ಟಿ ಚಲೋ ಆಗಿಲ್ಲ ಹಂಗಿದು ಅನ್ನೋಂಗಿಲ್ಲ ನನಗಂತೇಳಿ. ಉಬ್ಬತ್ತಾವ ಬಿಡ ಅಷ್ಟ್ಯಾಕೆ ಇದು ಮಾಡತ್ತಿ ಅಂತ ಅವ್ರು ಅನ್ನತ್ತಿರು. ಉಬ್ಬುತ್ತಾವು ಅದು ಹರ್ಕ ಮುರ್ಕ ಆಗತ್ತಾವಲ್ಲ, ಜಿಗಟ್ಟಿಲ್ಲ ಅಂತ ನಾ ಅನ್ನತ್ತೀನಿ. ಇವತ್ತು ನಡಿತೈತೆ ಅಂತಂದ್ರೆ ಹಾಂ ಆಯ್ತು ತಗೋರಿ. ನಮ್ಮ ಯಜಮಾನ್ರಿಗೆ ರೊಟ್ಟಿ ಪ್ರಿಯರು ರೀ. ರೊಟ್ಟಿ ನೀವು ಬೇಕಾದಂಥ ಅಮೃತ ತಂದಿಡ್ರಿ ನೀವು. ಮದ್ವೆ ಊಟ ಹಂಗೆ ಒಟ್ಟಲ್ಲಿ ಯಾಕೆ ಮಾಡೋಲ್ರಿ ಅವ್ರು. ನಾನು ಮದ್ವೆಗೆ ಹೋಗಿ ಬಂದರು ಏನು ಮಾಡಲಿ, ಮದ್ವೆಗೆ ಹೋಗಿರ್ತಾರೆ ಹೋಗುವಾಗ ಕೇಳ್ತಾನೆ ರೊಟ್ಟಿ ಮಾಡಿರಲಿ ಅಂತಿದ್ದು ಅಂತೇಳಿ. ಯಾಕಂದ್ರೆ ಅಲ್ಲಿ ಉಂಡ ಬರೋಲ್ಲ ರೀ, ಮನೆಗೆ ಬಂದು ಮಾತ್ರ ರೊಟ್ಟಿ ತಿಂತಿರ್ತಾರೆ. ಒಬ್ಬೊಬ್ಬರಿಗೆ ಅದೊಂಥರ ಇಷ್ಟ ರೀ. ನನಗೆ ಹೊರಗಿನ ತಿನ್ನಕ್ಕೆ ಆಗೋಲ್ಲಪ್ಪ ಅಂತ ಅವ್ರು ಅಂತಾರೆ ರೀ. ಅದಕ್ಕಾಗಿ ನಾವು ಈ ಥರ ರೊಟ್ಟಿಯನ್ನು ಮಾಡ್ಕೊಂಡಿರ್ತೇವೆ ರೀ. ನನ್ನ ಮಗಳು ಕೂಡ ಏನಂದ್ರೆ ಅರ್ಧ ರೊಟ್ಟಿ ಫೋರ್ಸೇಬಲ್ ಮಾಡಿ ತಿನ್ಸೀನಿ, ಜಾಸ್ತಿ ಚಪಾತಿ ತಿನ್ನಬೇಡ ಹಂಗೆ ಆಕತಿ ಹಿಂಗೆ ಆಕತಿ ಅಂತೇಳಿ ಡಾಕ್ಟ್ರ್ ಹಂಗೆ ಅಂದಾರ ಹಿಂಗೆ ಅಂದಾರ ಅಂತಂದಾಗ ಒಂದು ಅರ್ಧ ರೊಟ್ಟಿ ತಿಂದಳು. ಅನ್ನ ಉಣ್ಣಲಿಲ್ಲ ಏನಿಲ್ಲ ರೀ. ನಾವು ಒಂದೊಂದು ರೊಟ್ಟಿ ತಿಂದ ಜುಣ್ಕಾನ ಹಚ್ಕೊಂಡು ತಿಂದ ಒಂದು ಸ್ವಲ್ಪ ಅನ್ನ ಉಂಡು ನೋಡಿರಿ. ನಿಮ್ಗೆಲ್ಲರಿಗೂ ನಮ್ಗೆ ಒಬ್ರು ಕಾಮೆಂಟ್ ಮಾಡಿ ಯಾರು ಜುಣ್ಕದ ರೆಸಿಪಿ ತೋರಿಸ್ರಿ ಅಂತೇಳಿ. ನೀವು ಜುಣ್ಕಾನ ಹಿಟ್ಟು ಅಂದ್ರೆ ನೀರ್ನಾಗ ಹಿಟ್ಟು ತಿರುವಿ ಕಲಿಸಿ ಹಾಕಿರ ಟೇಸ್ಟ್ ಬರೋಂಗಿಲ್ಲ ರೀ. ಜುಣ್ಕದ್ದು ಏನು ಕುದಿತಿರ್ತೈತಲ್ಲ ಅದ್ರಾಗ ನೀವು ಹಿಟ್ಟು ಹಾಕಿ ತಿರುವಿರಿ, ಮಸ್ತ್ ಅಂದ್ರೆ ಮಸ್ತ್ ಜುಣ್ಕ ಇರ್ತೈತೆ ರೀ. ಅದ್ರಾಗ ಟೊಮೆಟೊ ಹಣ್ಣು ಯೂಸ್ ಮಾಡಿರಿ ಮತ್ತು ಹುಣಸೆ ಹಣ್ಣು ಕೂಡ ಹಾಕಿರಿ, ಬೆಲ್ಲ ಹಾಕಿರಿ, ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ. ಒಬ್ಬರು ಇನ್ಸ್ಟಾಗ್ರಾಮ್ದಾಗ ನಾ ಹಾಕೋದು ಕೇಳತ್ತಿದ್ರು ರೆಸಿಪಿ ತೋರಿಸ್ರಿ ಅಂತೇಳಿ. ಮುಂದಿನ ಒಂದು ಲಾಗ್ನ್ಯಾಗ ತೋರಿಸ್ತೇನೆ ರೀ ಜುಣ್ಕದ ರೆಸಿಪಿ. ನಮಗೆ ನೋಡಿರಿ ಜನ 3 ಇದ್ದಿದ್ದಕ್ಕೆ ಕಡಿಮೆ ಮಾಡೇನಿ ರೀ ನಾ ಕ್ವಾಂಟಿಟಿ. ಅಂದ್ರೆ ಉಳ್ದು ಬಿಡ್ತೈತೆ ರೀ, ಕೇಳಾಕತಿ ಜುಣ್ಕದ ಕಡ್ಲೆ ಹಿಟ್ಟನ್ನು ಯೂಸ್ ಮಾಡಿರ್ತಾವೆ. ಹಾಗಾಗಿ ಇಲ್ಲಿ ನೋಡಿರಿ ಚಟ್ನಿ ಅಂದ್ರೆ ಈಗ ಹುಳಿ ಮತ್ತು ಉಪ್ಪಿನಕಾಯಿ ಹಚ್ಕೊಂಡ್ರೆ ಇದಕ್ಕೆ ಹುಣಸೆ ಹಣ್ಣು ಹಾಕ್ಯಾನು ಟೊಮೆಟೊ ಹಾಕ್ಯಾನ. ಅದಕ್ಕಾಗಿ ಉಪ್ಪಿನಕಾಯಿ ಏನು ಹಾಕೋಲಿಲ್ಲ. ಈ ಥರ ನಾವು ರೊಟ್ಟಿಯನ್ನು ಮಾಡ್ಕೊಂಡು ತಿಂತಿರ್ತೇವೆ ರೀ. ಮತ್ತು ಇನ್ನೊಂದು ಏನಂದ್ರೆ ನಾನ್ ವೆಜ್ ನಮ್ಗೆ ಅಷ್ಟೊಂದು ಇಷ್ಟ ಆಗೋಲ್ಲ ರೀ, ನಾವು ತಿನ್ನೋದೇ ಇಲ್ಲ ರೀ ಮೇನ. ಮಾರನೇ ದಿನ ಮತ್ತು ನಾನು ನನ್ನ ಮಗಳು ಯಜಮಾನ್ರು ಊರಿಗೆ ಹೊಂಟಿದ್ದೇವೆ ರೀ. ಏನಂತಂದ್ರೆ ನಮ್ಮ ಯಜಮಾನ್ರು ರೀ ಏನನ್ನತ್ತೀರಂದ್ರೆ ನಾನು ಕರ್ಗಾಗೇನ ಅಂತೇಳಿ ನಾನು ಅನ್ನತ್ತೀನಿ. ಅದಕ್ಕೆ ನಮ್ಮ ಯಜಮಾನ್ರು ಹೌದು ಬಿಡ್ವಾ, ದಿನ 6 ಗಂಟೆಗೆ ಬೆಳಗಿನ 6 ಗಂಟೆಗೆ ಹೊಲಕ್ಕೆ ಹೋಗಿ ಸಾಯಂಕಾಲ ಮಟನ ಹೊಲದಾಗ ಇರ್ತಿ, ಅದಕ್ಕೆ ಕರ್ಗಾಗಿದೆ ಅನ್ನತ್ತೀರಿ ರೀ. ನಾ ಅಂದ್ರೆ ಮನೆ ಬಿಟ್ಟು ಎಲ್ಲಿ ಹೊರಗೆ ಹೋಗೋದಿಲ್ಲ ರೀ. ಏನೋ ಹೊಲದ ಕೆಲಸ ಇದ್ರೆ ನಮ್ಮ ಯಜಮಾನ್ರು ಹೋಗಿರ್ತಾರೆ ರೀ. ಸಿಗೀನಿ ಒಮ್ಮೆ ಪಂಚಮಿಗೆ ಅಕಸ್ಮಾತ್ ಕಡ್ಲೆ ಹಾಕಿದಾಗ ಕಡ್ಲೆ ತಿನ್ನಕ್ಕಂತ ಹೊಲಕ್ಕೆ ಹೋಗಿರ್ತಾನೆ ಅಷ್ಟೇ ಕರೆ ರೀ. ಅದಕ್ಕೆ ನನಗೆ ಅವ್ರು ಅನ್ನೋದಕ್ಕೆ ನಗಿ ಬರತ್ತಿತ್ತು. ನಿಮ್ಮ ಊರಾಗೆಲ್ಲ ಫುಲ್ ಒಳಗೆ ಐತಿವ, ಇಲ್ಲೆಲ್ಲ ಫುಲ್ ಹೊರಗೆ ಇದೆ ಅದಕ್ಕೆ ಕರ್ಗಾಗಿದೆ ಅನ್ನತ್ತಿರು. ಇವತ್ತಿನ ಲಾಗ್ ರೀ ಏನಂತಂದ್ರೆ ನಮ್ಮ ತವ್ರ ಮನೆಗೆ ಹೊಂಟೀನಿ ರೀ. ಹೋಗುವಾಗ ಇಲ್ಲೊಂದು ಸ್ವಲ್ಪ ಸಂಗಮ ಹೋಟೆಲ್ದಾಗ ನೋಡಿರಿ ಒಂದೆರಡು ಬಜ್ಜಿ ತೊಗೊಂಡು ಸಟ್ ದೋಸೆ ತೊಗೊಂಡು ಹೊಂಟೀನಿ ರೀ. ಮನೆಗೆ ಬಂದು ರೀ ನಮ್ಮ ಅವ್ವನೇ ಇರಾಕಿಲ್ಲ ರೀ, ಎಲ್ಲೇ ಹೊರಗೆ ಹೋಗಿದ್ದಿಲ್ಲ ನಮ್ಮ ಅವ್ವ ರೀ. ಈ ಒಂದು ಲಾಗನ್ನು ಮುಂದೆ ಕಂಟಿನ್ಯೂ ಹಾಕ್ತೇನೆ ರೀ. ಭಾಳ ಲೆಂತಿ ಆಕತ್ತಂತೆ ಶಾರ್ಟ್ ಮಾಡೇನಿ ರೀ. ಮುಂದಿನ ಲಾಗ್ನ್ಯಾಗ ಹಾಕ್ತೇನೆ ನೋಡಿರಿ. ಅದೇ ರೀತಿ ಸಪೋರ್ಟ್ ಮಾಡಿರಿ. ನಮಸ್ಕಾರ ರೀ ಎಲ್ಲರಿಗೂ.